ಹಾಯ್, ನನ್ನ ಹೆಸರು ದೀಪಿಕಾ ಹಿತೇಶ್. ನಾನು ಇವತ್ತು ಮಾತಾಡ್ತಿರೋ ವಿಡಿಯೋದು ಟಾಪಿಕ್ ಏನಂದ್ರೆ 1 hour ರೂಲ್. 1 hour ರೂಲ್ ಎವ್ರಿಬಡಿ ಶುಡ್ ಸೆಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ದಿನ ಬೆಳಗ್ಗೆ 1 hour ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅದು ಹೆಂಗಸರಾಗಿರ್ಲಿ, ಗಂಡಸರಾಗಿರ್ಲಿ, ಅಥವಾ ನೀವು ದೊಡ್ಡ ಬಿಲಿಯನೇರೇ ಆಗಿರ್ಲಿ, ನೀವು ಮಲಗಿದ್ದಾಗ ನೀವು ದುಡ್ಡು ಸಂಪಾದನೆ ಮಾಡ್ತಾ ಇರ್ಲಿ, ಆದ್ರೆ ದಿನ ಬೆಳಗ್ಗೆ ನೀವು ಎಷ್ಟು ಬೇಗ ಎದ್ದು ನೀವು ಏನ್ ದಿನನ ಪ್ಲಾನ್ ಮಾಡ್ಕೋತೀರಾ, ಅದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಎಲ್ಲೋ ತಗೊಂಡೋಗಿ ನಿಲ್ಸುತ್ತೆ. ಎಕ್ಸಾಂಪಲ್, ನೀವು ಬೆಳಗ್ಗೆ ಎದ್ದು 4:30ಗೆ ಏಳೋದ್ರಿಂದ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಮುಂಚೆ 1 hour ನಿಮಗೆ ಟೈಮ್ ಎಕ್ಸ್ಟ್ರಾ ಸಿಕ್ಕಿರುತ್ತೆ. ಅಷ್ಟೇ ಅಲ್ಲ, ಪ್ರಾಬಬ್ಲಿ ನಿಮ್ಗೆ ಒಂದು ಒಳ್ಳೆ ಸ್ಕಿಲ್ ಇರುತ್ತೆ, ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ್ದಾದ್ರು ಕತೆ ಪುಸ್ತಕ ಓದ್ಬೋದು, ಅಥವಾ ನೀವೇನಾದ್ರೂ ಬುಕ್ ಬರಿಬೇಕು, ಅಥವಾ ನೀವ್ ಯಾವ್ದಾದ್ರು ಎಕ್ಸಸೈಸ್ ಸ್ಕಿಲ್ ಕಲಿಬೇಕು, ಆ ಥರದ್ದು ಏನಾದ್ರೂ ಸ್ಕಿಲ್ ಇರ್ಬೋದು. ಅದನ್ನ ನೀವು 1 hour ಮುಂಚೆ ಎದ್ದು ಪ್ರಾಕ್ಟೀಸ್ ಮಾಡೋದ್ರಿಂದ, ಅಂಡ್ ಯೂಶಲಿ ಏನಾಗಿರುತ್ತೆ, ಮಾರ್ನಿಂಗ್ಸ್ ಬೆಳಗ್ಗೆ 4:30 to 5:30 ಏನಿರುತ್ತೆ, ಆ ಟೈಮ್ ತುಂಬಾ ಸ್ಲೋ ಆಗಿರುತ್ತೆ. ಸೊ ದಟ್ ನಿಮ್ ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ. ನೀವ್ ಯಾವ್ದಾದ್ರು ಒಂದು ಪುಸ್ತಕನ ತಗೊಂಡು ಓದ್ಬೋದು, ನಿಮ್ಗೆ ಬರೆಯಕ್ ಇಂಟ್ರೆಸ್ಟ್ ಇದ್ರೆ ಬರಿಬೋದು, ಇಲ್ಲ ಒಂದು ಕಾಫಿ ಮಾಡ್ಕೊಂಡ್ ಕುಡಿಬೋದು, ಇಲ್ಲ ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ನೋಡಿ, ನಾವೆಲ್ಲ 4 ವರ್ಷ 5 ವರ್ಷ ಡಿಗ್ರಿ ಮಾಡಿದೀವಿ. ಇದನ್ನ ಇನ್ನೊಂದು 10 ವರ್ಷ ಹೋದ್ರೆ ಯಾವ್ದು ಆತರ ಡಿಗ್ರಿ ಕಾನ್ಸೆಪ್ಟೇ ಇರಲ್ಲ. ಎವ್ರಿ ಡೇ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್, ನಾವು ಮೊಬೈಲ್ ಎಲ್ಲ ಅಪ್ಡೇಟ್ ಆಗ್ತಾ ಇರತ್ತೆ. ಅದೇ ತರ ನಾವು ನಮ್ಗಿರೋ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ ಲೈಫ್ ಅಲ್ಲಿ ತುಂಬಾ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಮತ್ತೆ ನಾನು ಇನ್ನೊಂದ್ ಏನ್ ಹೇಳ್ಬೇಕಂತ ಅನ್ಕೋತೀನಿ ಅಂತಂದ್ರೆ, ನಾವು ಬೆಳಿಗ್ಗೆ ಎಷ್ಟು ಬೇಗ ಎದ್ದೇಳ್ತೀವೋ ನಮ್ ದಿನ ಅದೇ ತರ ಒಳ್ಳೆ ಟೋನ್ ಸೆಟ್ ಆಗತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ನೀವು ಬೆಳಗ್ಗೆ ಎದ್ದು ನಾನು 10 minutes ಅಲ್ಲಿ ಒಂದ್ 10 ಪುಷಪ್ಸ್ ಮಾಡ್ಬೋದು, ಒಂದ್ ಬುಕ್ ಓದ್ಬೋದು, ಜೊತೆಗೆ ಜರ್ನಲ್ ಬರಿಬೋದು, ನಿಮ್ ಅವತ್ತಿನ ದಿನ ಏನೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೋದು. ಮತ್ತೆ ಎಕ್ಸಾಂಪಲ್, ನಿಮ್ಗೊಂದು ಪ್ರಾಬ್ಲಮ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅವಾಗ ಆ ಬೆಳಗಿನ 1 hour ಇದೆಯಲ್ಲ, ಆ ಟೈಮಲ್ಲಿ ಮಾತ್ರ ನಾನು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ನೀವು ಮೆಡಿಟೇಷನ್ ಕೂತ್ಕೊಳ್ಳೋದಿರ್ಬೋದು. ನೀವು ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ರೆ ಡೆಫಿನೆಟ್ಲಿ ನೀವು ನಿಮ್ ಗ್ರೋತ್ ಮತ್ತೆ ನಿಮ್ಮ ಪರ್ಸನಾಲಿಟಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೀವು ಬರೀ 1 week ಅಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು. ನಿಮ್ ಮನೆಯಲ್ಲಿ ಯಾರು 4:30 5:30 ಎದ್ದಿಲ್ದೇ ಇರ್ಬೋದು, ನೀವ್ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನ ನೋಡಿ ಅವರೂ ಪ್ರಾಕ್ಟೀಸ್ ಮಾಡ್ತಾರೆ. ಮಕ್ಕಳಿಗೆ ನಾವ್ ಹೇಳೋದ್ರಿಂದ ಖಂಡಿತ ಕಲಿಯಲ್ಲ. ನಾವೇನಾದ್ರೂ ಬೇಗ ಎದ್ದೇಳ್ತಿದ್ರೆ ಮಕ್ಕಳು ನೋಡಿ ಕಲಿತವೆ, ಹೇಳಿದ್ರೆ ಖಂಡಿತ ಯಾವ ಮಕ್ಕಳು ಕಲಿಯಲ್ಲ. ಸೊ ನಾನು ಇನ್ನೊಂದ್ ಏನ್ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ, ನಮ್ಮ ಅತ್ತೆ, ಒಂದ್ ಎಕ್ಸಾಂಪಲ್ ಕೊಡ್ಬೇಕು. ನಮ್ಮ ಅತ್ತೆ, ಶಿ 76 years old. ಅವರು ಆಲ್ಮೋಸ್ಟ್ ಅವ್ರಿಗೆಲ್ಲಾ ಜವಾಬ್ದಾರಿ ಮುಗ್ದೋಗಿದೆ. ಲೈಫಲ್ಲಿ ಏನು ಇದೇ ಮಾಡ್ಬೇಕು, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಆ ಥರದ್ದು ಏನೂ ಇಲ್ಲ ಪ್ಲಾನ್. ಬಟ್ ಆದ್ರೆ ಅವರು ದಿನ ಬೆಳಗ್ಗೆ 3 ಗಂಟೆಯಿಂದ ಬೆಳಗಿನ ಜಾವ 3 to 4 ಕಂಪಲ್ಸರಿ ಎದ್ದು ಮೆಡಿಟೇಷನ್ ಕೂತ್ಕೋತಾರೆ. ಯಾರು ಅವರು ನಾನು ನೋಡ್ಲಿಲ್ಲ ಅಂದ್ರೂ ಕೂತ್ಕೋತಾರೆ, ಯಾರು ನೋಡ್ಲಿ ಅನ್ನೋದಕ್ಕೆ ಕೂತ್ಕೊಳ್ಳಲ್ಲ. ಅವ್ರೇ ಪ್ರಾಂಪ್ಟ್ ಆಗಿ ದಿನ ಬೆಳಗ್ಗೆ 3 to 4 o'clock ಅವ್ರ ಟೈಮ್, ಅದು ನನ್ ಟೈಮ್ ಅಂತ ಅನ್ಕೊಂಡ್ ಕೂತ್ಕೋತಾರೆ. ಆ ಡಿಸಿಪ್ಲಿನ್ ನ ಬೆಳೆಸ್ಕೋಬೇಕು ಅಂದ್ರೆ 1 ದಿನ 2 ದಿನದಲ್ಲಿ ಆಗಲ್ಲ, ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಅದನ್ನ ನೋಡಿ ನನಗೆ ಬೆಳಗ್ಗೆ ಎದ್ದು 5 ಗಂಟೆಗೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂತಂದ್ರೆ, ಆ 1 hour ಅಲ್ಲಿ ನೀವು ನಿಮ್ ದಿನದ ಏನೇನ್ ಪ್ರಾಬ್ಲಮ್ ಇದೆ ಆ 1 hour ಅಲ್ಲಿ ಮಾತ್ರ ಯೋಚನೆ ಮಾಡ್ಬೇಕು. ಅದ್ ಬಿಟ್ಟು ಬೇರೆ ಯಾವ ಟೈಮಲ್ಲೂ ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು. ಆ 1 hour ಅದು ನಿಮಗೋಸ್ಕರ ಇರೋದು, ನಿಮ್ಗೋಸ್ಕರ ಆ 1 hour ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ಗೆ, ಮೈಂಡ್ ಸೆಟ್ಗೆ ದೀಪಿಕಾ ಹಿತೇಶ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.